ನಮಸ್ಕಾರ ಸ್ನೇಹಿತರೆ, ನಾನು ಗೀತಾಲಕ್ಷ್ಮಿ. ಹೊಸ ಅದ್ಭುತವಾದ ವಿಷಯವನ್ನು ಕುರಿತಂತೆ, ಅಂದರೆ ಸ್ವರ್ಣ ಲೇಪಿತ ನವಪಾಷಾಣ ಲಿಂಗದ ಬಗ್ಗೆ ಒಂದು ಸಂದರ್ಶನ. ನಮ್ಮೊಂದಿಗಿದ್ದಾರೆ ಅಖಿಲ ಭಾರತ ಪದ್ಮ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಮಾಚಾರ್ಲು ಕೇಶವಮೂರ್ತಿಯವರು. ಇವರು ನವಪಾಷಾಣ ಲಿಂಗದ ಬಗ್ಗೆ ನಮಗೆ ಸವಿವರವಾಗಿ ತಿಳಿಸಿಕೊಡಲಿದ್ದಾರೆ. ಬಹಳ ಆಸಕ್ತಿಕರವಾದಂತಹ ಒಂದು ಹೊಸ ವಿಷಯದ ಬಗ್ಗೆ, ನಾವು ಕೆಲವು ಸರಿ ಪೂಜೆ ಮಾಡ್ತಾಯಿದ್ರು ತಿಳಿಯದಂತಹ ಒಂದು ವಿಷಯದ ಬಗ್ಗೆ ತಿಳಿಸಿಕೊಡಲಿದ್ದಾರೆ. ಈಗ ತಮ್ಮ ಒಂದು ಪರಿಚಯ ಮಾಡಿಕೊಡಿ ಸರ್. ನನ್ನ ಹೆಸರು ಮಾಚಾರ್ಲ ಕೇಶವಮೂರ್ತಿ ಅಂತ. ಮಾಚಾರ್ಲ ಕೇಶವಮೂರ್ತಿ ಭಾರ್ಗವಾಚಾರ್ಯ ಅಂತ ಎಲ್ಲ ಕಡೆ ಪರಿಚಯ ಇದೆ. ನಮ್ಮದು ಪಾರಂಪರಿಕವಾಗಿ ಬಂದಂತಹ ಒಂದು ದತ್ತಕ್ಷೇತ್ರ. ಸುಮಾರು 2000 ವರ್ಷದ ದತ್ತಕ್ಷೇತ್ರದಲ್ಲಿ ನಮಗೆ ಪಾರಂಪರಿಕವಾಗಿ ಬಂದಂತಹ ಒಂದು ದಿವ್ಯವಾದಂತಹ ದತ್ತಾತ್ರೇಯರೇ ನೀಡಿದಂತಹ ನವಪಾಷಾಣ ಲಿಂಗ ಒಂದಿದೆ. ರತ್ನಗರ್ಭ ನವಪಾಷಾಣ ವಿಮುಕ್ತ ದತ್ತಲಿಂಗ ಅಂತ, ಮತ್ತು ದತ್ತಾತ್ರೇಯರು ನೀಡಿದಂಥ ದತ್ತ ಪಾದುಕೆಗಳಿದೆ. ಇದರಲ್ಲಿ ಒಂದು ಗುರು ಪರಂಪರೆಯು ಪಾರಂಪರಿಕವಾಗಿ ನಡ್ಕೊಂಡು ಬಂದು ಈಗ 18 ಗುರುಗಳವರೆಗೂ ಆಗಿದ್ದಾರೆ. ಅದೇ ಒಂದು ಕ್ಷೇತ್ರದಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ. ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಧರ್ಮದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಂತರ ಅಖಿಲ ಭಾರತ ಪದ್ಮಬ್ರಾಹ್ಮಣ ಸಂಘದಲ್ಲಿ ನಾನು ಇಷ್ಟು ಕಾಲ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ಈಗ ಇಷ್ಟರಲ್ಲೇ ನನಗೆ ಅಧ್ಯಕ್ಷ ಪದವಿ ಸಹ ಸ್ವೀಕಾರ ನಡೀತಾ ಇದೆ. ಇದು ನನ್ನ ಪರಿಚಯ ಆಗಿದೆ. ಸರ್, ನವಪಾಷಾಣ ಲಿಂಗ ನೀವು ಪೂಜೆ ಮಾಡ್ತೀರಲ್ಲ, ಅದರ ಒಂದು ಮಹತ್ವದ ಬಗ್ಗೆ ನಮಗೆ ತಿಳಿಸ್ಕೊಡಿ ಸರ್. ಇದು ನವಪಾಷಾಣ ಅಂದರೆ ತುಂಬ ಜನ ಏನು ಅಂದ್ಕೊಳ್ತಾರೆ, ಪಾಷಾಣ ಅಂದರೆ ವಿಷ ಅಂದ್ಕೊಳ್ತಾರೆ. ಹೌದು, ಅಂದರೆ ಒಂದು ಪದಕ್ಕೆ ಹಲವಾರು ಅರ್ಥಗಳು ಬರುತ್ತೆ, ಅಂದರೆ ನಾನಾ ಅರ್ಥಗಳು ಅಂತ ಕರಿತೀವಿ. ಇಲ್ಲಿ ಪಾಷಾಣ ಅಂದರೆ ಅದು ಒಂದು ರಾಸಾಯನ ಅಥವಾ ಕೆಮಿಕಲ್ ಅಂತ ಕರಿತೀವಲ್ಲ. 9 ನವ ಅಂದರೆ 9 ರೀತಿಯ ವಿವಿಧ ರಾಸಾಯನಗಳನ್ನು, ಅದು ಸೃಷ್ಟಿಯಲ್ಲಿ ದೊರೆಯತಕ್ಕಂಥ ಸಹಜವಾಗಿ ಪ್ರಕೃತಿಯಲ್ಲಿ ದೊರೆತಕ್ಕಂಥ ಆ ರಾಸಾಯನಗಳನ್ನು, ಗಿಡಮರಗಳಲ್ಲಿ ದೊರೆಯುವಂಥ ರಾಸಾಯನಗಳನ್ನು ತೆಗೆದು ಅವುಗಳನ್ನೆಲ್ಲ ಔಷಧಿ ರೂಪವಾಗಿ ಬದಲಾಯಿಸಿ ಅವುಗಳನ್ನು ಒಂದು ಮುದ್ದೆಯಾಗಿ ತಯಾರು ಮಾಡಿ ಅದರಿಂದ ಮೂರ್ತಿಯನ್ನು ಮಾಡಿದ್ರೆ ಅದನ್ನು ನವಪಾಷಾಣ ಮೂರ್ತಿ ಅಂತ ಕರಿತೀವಿ. ಅಂತಹ ನಮಗೆ ಮೊದಲ ಮೂರ್ತಿ ನಮಗೆ ಸಿಗೋದು ಪಳನಿಯಲ್ಲಿರ್ತಕ್ಕಂಥ ದಂಡಾಯುಧಪಾಣಿ ಸುಬ್ರಹ್ಮಣ್ಯನ ಮೂರ್ತಿ ಏನಿದೆ, ಅದನ್ನು ಬೋಕರ್ ಎಂಬ ಸಿದ್ಧರು ಋಷಿಗಳು ಅವರು ಇದೇ ರೀತಿ ನವಪಾಷಾಣ ಪದ್ಧತಿಯಲ್ಲಿ, ರಾಸಾಯನಿಕ ಪದ್ಧತಿಯಲ್ಲಿ ಮಾಡಿದಂತಹ ಲಿಂಗವಾಗಿದೆ, ಮೂರ್ತಿಯಾಗಿದೆ, ಸುಬ್ರಹ್ಮಣ್ಯನ ಮೂರ್ತಿ. ಈಗಲೂ ಅಲ್ಲಿ ಅಭಿಷೇಕ ಜಲಕ್ಕೆ ತುಂಬ ವಿಶೇಷವಾದಂತಹ ಬೇಡಿಕೆ ಇದೆ. ಯಾಕೆಂದರೆ ಆ ನವಪಾಷಾಣಕ್ಕೆ ಅಭಿಷೇಕ ಮಾಡಿದಂಥ ಜಲದಿಂದ ವಿವಿಧ ರೋಗಗಳು, ಅದರಲ್ಲೂ ವಿಶೇಷವಾಗಿ ಚರ್ಮ ರೋಗಗಳು ಹಾಗೂ ಮಾನಸಿಕ ರೋಗಗಳ ಒಂದು ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಅದು ಸೈಂಟಿಫಿಕಲಿ ಪ್ರೂವ್ ಸಹ ಆಗಿದೆ ವೈಜ್ಞಾನಿಕವಾಗಿ. ಅದೇ ರೀತಿಯ ಒಂದು ನವಪಾಷಾಣ ಲಿಂಗ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ದತ್ತಾತ್ರೇಯರೇ ಸ್ವಯಂ ನೀಡಿದಂತಹ ಒಂದು ಲಿಂಗವಾಗಿದೆ. ಈ ಥರ ನವಪಾಷಾಣ ಮೂರ್ತಿಗಳು ನಮ್ಮ ಭಾರತದಲ್ಲಿ ತುಂಬ ಕಡಿಮೆ ಇರುತ್ತೆ. ಅದರಲ್ಲಿ ಪಳನಿಯಲ್ಲಿ ಬಿಟ್ಟರೆ ಇಲ್ಲಿರ್ತಕ್ಕಂಥದ್ದು ಇನ್ನು ಕೆಲವು ಉಜ್ಜಯಿನಿ ಹಾಗೂ ಇನ್ನು ಹಿಮಾಲಯದ ಕಡೆ ಕೆಲವೊಂದು ನವಪಾಷಾಣ ಮೂರ್ತಿಗಳು ಇವೆ. ಸರ್, ತಾವು ಪಾಷಾಣ ಲಿಂಗನ ಎಷ್ಟು ವರ್ಷಗಳಿಂದ ನೀವು ಪೂಜೆ ಮಾಡ್ತಾ ಇದ್ದೀರಿ? ಇದು ನಮ್ಮ ಈಗಾಗಲೇ ಹೇಳಿದೆ, ಇದು ಪಾರಂಪರಿಕವಾಗಿ ಬಂದಂಥದ್ದು. 2000 ವರ್ಷಗಳ ಹಿಂದೆ ಕಲಿಯುಗದಲ್ಲಿ ಪಾಂಡವರ ವಂಶಜರು, ಆ ಕೊನೆಯವನು ನಂದ ಚಕ್ರವರ್ತಿ ಅಥವಾ ನಂದ ಮಹಾರಾಜ ಅಂತ ಕರಿತೀವಿ, ಆ ನಂದ ಮಹಾರಾಜನಿಗೆ ದತ್ತಾತ್ರೇಯ ಕೊಟ್ಟಂಥ ಈ ನವಪಾಷಾಣ ಲಿಂಗ 2000 ವರ್ಷದಿಂದ ನಮ್ಮ ಪರಂಪರೆಯಲ್ಲಿ ನಿತ್ಯ ಪೂಜೆ ನಡೀತಾ ಇದೆ. ಧನ್ಯವಾದಗಳು ಸರ್. ನಮಸ್ತೆ.